ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಧನು ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಇರುವಂತಹ ಒಂದು ಕಂಪ್ಲೀಟ್ ಭವಿಷ್ಯವಾಣಿ, ಅಂದರೆ ನೀವು ಆಗಸ್ಟ್ ತಿಂಗಳಿನಲ್ಲಿ ಮಾಡುವಂತಹ ಕೆಲಸ ನಿಮಗೆ ಎಷ್ಟರ ಮಟ್ಟಿಗೆ ಫಲ ತಂದುಕೊಡುತ್ತೆ, ರಾಶಿಯ ರಾಶಾಧಿಪತಿ ಗೋಚರ ಯಾವ ಸ್ಥಿತಿಯಲ್ಲಿ ಆಗ್ತಾ ಇದೆ, ಎಷ್ಟೆಲ್ಲ ಅನುಕೂಲತೆಗಳು ನಿಮಗೆ ಸಿದ್ಧಿ ಆಗ್ತಾ ಇದೆ, ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವಾನಾಂಚ ಋಷೀನಾಂಚ ಗುರು ಕಾಂಚನಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ಗುರುಜಿ, ಧನುರಾಶಿಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಆಗಸ್ಟ್ ತಿಂಗಳಿನಲ್ಲಿ ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರದಲ್ಲಿ ರಾಶಿಫಲ ಏನ್ ಹೇಳ್ತಾ ಇದೆ, ಜೊತೆಗೆ ಆಚರಣೆಗಳ ಭಾಗವಾಗಿ ಧನುರಾಶಿಯವರು ಏನ್ ಮಾಡಬೇಕು ಗುರುಜಿ? ನೋಡಿ, ಯಾವುದೇ ಒಂದು ಮಾಸಿಕ ಫಲದಲ್ಲಿ ನೋಡಬೇಕಾದಾಗ ಗ್ರಹ ಗೋಚಾರದಲ್ಲಿ ದೊಡ್ಡ ಗ್ರಹಗಳ ಪ್ರಮುಖ ಪಾತ್ರ ವಹಿಸುತ್ತೆ. ಅದರಲ್ಲಿ ಮೊದಲೇ ನಿಮ್ಮ ರಾಶಾಧಿಪತಿಯಾದ ಗುರು ಭಗವಾನರು ಅಷ್ಟಮ ಸ್ಥಾನದಲ್ಲಿ ಏನಿದ್ರೋ ಅದೇ ಪ್ರಸ್ತುತವಾಗಿ ಅಷ್ಟಮ ಸ್ಥಾನದಲ್ಲೇ ಮುಂದುವರಿತಾರೆ. ಸೊ ಹಿಂಗಾಗಿ ಅದರ ಒಂದು ಯಥಾವತ್ತಾಗಿರುವಂಥ ಫಲಗಳು ಹೇಗಿರುತ್ತೋ ಕೊನೆಯ ತಿಂಗಳಲ್ಲಿ ಬರುತ್ತೆ. ಅದೇ ರೀತಿ ಮುಂದಿನ ಒಂದು ದೊಡ್ಡ ಗ್ರಹ ವಿಚಾರದಲ್ಲಿ ಅರ್ಧಾಷ್ಟಮ ಶನಿ ನಿಮಗೆ ನಡೀತಾ ಇತ್ತು. ಸೊ ಆ ಒಂದು ಶನೇಶ್ವರ ಗ್ರಹರು 130 ದಿನಗಳ ಕಾಲ ವಕ್ರಿಯಾಗಿ ಕುಂಭರಾಶಿಯ ಒಂದು ವಕ್ರತ ಪ್ರಭಾವ ಇರೋದರಿಂದ ಪ್ರಸ್ತುತ ನಿಮ್ಮ ಧನುರಾಶಿಯವರಿಗೆ ಸಮಸ್ಯೆ ಒಂದು ಅಲ್ಪ ವಿರಾಮ ಇರ್ಬೋದು ಅರ್ಧಾಷ್ಟಮ ಶನಿಯಿಂದ. ಆಗಸ್ಟ್ 1ನೇ ತಾರೀಕು ತುಂಬ ವಿಶೇಷವಾಗಿ ಮೊದಲೇ ದಿನವೇ ಒಂದು ದ್ವಿತೀಯ ಮತ್ತು ಸಪ್ತಮಾಧಿಪತಿ ವಿಶೇಷವಾಗಿರುವಂಥ ಇಲ್ಲಿ ಶುಕ್ರ ಭಗವಾನವರು ಷಷ್ಠಾಧಿಪತಿ ಲಾಭಾಧಿಪತಿ ಅಂತ ಹೇಳ್ತೀವಿ. ಇಲ್ಲಿ ದಶಮ ಸ್ಥಾನಕ್ಕೆ ನೀಚ ರಾಶಿಯಲ್ಲಿ ಗೋಚರವಾಗ್ತಾರೆ. ಸೊ ಮತ್ತೆ ಸಮವಾಗಿ ಆಗಸ್ಟ್ 2ನೇ ತಾರೀಕು ಮಂಗಳ ಗ್ರಹ ನಿಮಗೆ ಪಂಚಮಾಧಿಪತಿ ವ್ಯಯಾಧಿಪತಿ ಅಂತ ಹೇಳ್ತೀವಿ, ಪ್ರಸ್ತುತ ಷಷ್ಠ ಭಾವದಲ್ಲಿದ್ದು ಸಪ್ತಮ ಭಾವಕ್ಕೆ ಮಂಗಳ ಗ್ರಹ ಗೋಚಾರವಾಗ್ತಾರೆ. ಆಗಸ್ಟ್ 5ನೇ ತಾರೀಕು ನಿಮಗೆ ಸಪ್ತಮ ಮತ್ತು ದಶಮಾಧಿಪತಿಯಾದ ಬುಧ ಗ್ರಹರು ಅಷ್ಟಮ ಭಾವಕ್ಕೆ ಪ್ರಸ್ತುತ ಸಪ್ತಮದಲ್ಲಿದ್ದು ಆಗಸ್ಟ್ ತಿಂಗಳಲ್ಲಿ 5ನೇ ತಾರೀಕಿನಂದು ಅಷ್ಟಮ ಭಾವಕ್ಕೆ ಗೋಚರವಾಗ್ತಾರೆ. ಮತ್ತು 17ನೇ ತಾರೀಕು ನಿಮ್ಮ ಒಂದು ಭಾಗ್ಯಾಧಿಪತಿಯಾದ ರವಿ ಗ್ರಹರು ತುಂಬ ವಿಶೇಷವಾಗಿ ಸ್ವಕ್ಷೇತ್ರಕ್ಕೆ ಬರುವಂಥದ್ದು. ಅಷ್ಟಮ ಸ್ಥಾನದಿಂದ ಸ್ವಕ್ಷೇತ್ರಕ್ಕೆ ಬಂದಾಗ ತುಂಬ ವಿಶೇಷ ಯೋಗ, ಯಾಕಂದರೆ ಅದು ಒಂದು ವರ್ಷದಲ್ಲಿ ಒಂದು ಸತಿ ಬರುವಂಥ ಯೋಗ. ಅದರಲ್ಲೂ ಭಾಗ್ಯಾಧಿಪತಿ ಭಾಗ್ಯಕ್ಕೆ ಬಂದಾಗ ತುಂಬ ಒಳ್ಳೆಯ ಫಲ ಕೊಡುತ್ತೆ. ಹಾಗೆ ವಿಶೇಷವಾಗಿ 27ನೇ ತಾರೀಕು ಬುಧ ಭಗವಾನರು ಹೇಗೆ ಸಪ್ತಮದಿಂದ ಅಷ್ಟಮ ಸ್ಥಾನಕ್ಕೆ ಬಂದಿದ್ರು, ಅದೇ ಮತ್ತು 2ನೇ ಬಾರಿ ಗೋಚಾರದಲ್ಲಿ ಅಷ್ಟಮ ಸ್ಥಾನದಿಂದ ಭಾಗ್ಯ ಸ್ಥಾನಕ್ಕೆ ಬಂದು ರವಿ ಒಟ್ಟಿಗೆ ಸೇರುವಂಥದ್ದು, ಬುಧಾದಿತ್ಯ ಯೋಗ ನಿರ್ಮಾಣ ಮಾಡುವಂಥದ್ದು. ಮತ್ತು ಉಳಿದಂತೆ ರಾಹುಕೇತು ಗ್ರಹಗಳ ಗೋಚಾರ ಯಥಾವತ್ತಾಗಿ ಕೊನೆಯ ತಿಂಗಳು ಹೇಗಿತ್ತೋ ಅದೇ ರೀತಿ ಮುಂದುವರಿಯುವಂಥದ್ದು. ಮತ್ತು ಇದು ಒಂದು ನವಗ್ರಹಗಳ ಒಂದು ಗೋಚಾರದ ಫಲವಾದರೆ, ಇನ್ನು ಆಚರಣೆ ಭಾಗವಾಗಿ ಆಗಸ್ಟ್ 12ನೇ ತಾರೀಕು ವಿಶೇಷವಾಗಿ ಇರುವಂಥ ಜ್ಯೋತಿರ್ಭೀಮೇಶ್ವರ ವ್ರತ ಮತ್ತು ಒಂದು ಹಬ್ಬಗಳ ಮಾಸ ಅಂತ ಕರೆಯಲ್ಪಡುವಂಥ ಶ್ರಾವಣ ಮಾಸದಲ್ಲಿ 14ನೇ ತಾರೀಕು ಒಂದು ನಾಗ ಚತುರ್ಥಿ ಇರುವಂಥದ್ದು, 17 ಆಗಸ್ಟಿನಂದು ನಾಗ ಪಂಚಮಿ ಇರುವಂಥದ್ದು, ಆಗಸ್ಟ್ 21ನೇ ತಾರೀಕು ಹೆಂಗಳೆಯರ ವಿಶೇಷವಾದ ಪ್ರಿಯವಾದ ಹಬ್ಬ ವರಮಹಾಲಕ್ಷ್ಮಿ ಅಂತ ಹೇಳ್ತೀವಿ. ಹಾಗೆ ವಿಶೇಷವಾಗಿ 25ನೇ ತಾರೀಕು ಅಂಗಾರಕ ಜಯಂತಿ, ಕುಜ ಜಯಂತಿ ಅಂತ ಹೇಳ್ತೀವಿ. ಸೊ ಯಾರ್ಯಾರ ಜಾತಕದಲ್ಲಿ ಕುಜದೋಷ ಇದೆ, ಮದುವೆ ಆಗ್ತಿಲ್ಲ, ಮತ್ತು ಇನ್ನೇನೋ ಸಮಸ್ಯೆಗಳಾಗುತ್ತೆ, ಮದುವೆ ಆದಮೇಲೆ ಮಕ್ಕಳಾಗ್ತಿಲ್ಲ, ದಾಂಪತ್ಯದಲ್ಲಿ ಸಮಸ್ಯೆ ಅಂತ ಹೇಳ್ತೀವಿ, ಹಲವಾರು ವಿಚಾರ ಮಂಗಳನಿಗೆ ಸಂಬಂಧಪಟ್ಟಂಥ ತೊಂದರೆಗಳಿಗೆ ಅವತ್ತು ವಿಶೇಷವಾಗಿ ಅಂಗಾರಕ ಜಯಂತಿಯಂದು ಪೂಜೆ ಸಲ್ಲಿಸಿ ಮಾಡುವಂಥದ್ದು, ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ, ಹೆಚ್ಚಿನ ಅನುಕೂಲತೆಗಳು ಲಭಿಸುತ್ತೆ. ಈ ರೀತಿ ನವಗ್ರಹಗಳ ಗೋಚಾರ ಮತ್ತು ಒಂದು ಆಚರಣೆ ಭಾಗವಾಗಿ ಧನುರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಜರುಗ್ತಾ ಇದೆ. ಗುರುಜಿ, ಇನ್ನು ವಿಸ್ತೃತವಾಗಿ ನೋಡೋದಾದ್ರೆ ನವಗ್ರಹಗಳ ಗೋಚರದ ಪ್ರಭಾವ ಯಾವ ರೀತಿಯಾಗಿದೆ, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ತಿಳಿಸ್ಕೊಡ್ತೀರಾ? ವಿಸ್ತೃತ ಪ್ರಭಾವದಲ್ಲಿ ನಾವು ಹೇಳ್ದಂಗೆ ಅರ್ಧಾಷ್ಟಮ ಶನಿ ನೋಡಿ, ಶನೇಶ್ವರ ಗ್ರಹ ಬೇರೆ ಬೇರೆ ಫಲಗಳಲ್ಲಿ ಬಂದಾಗ ವಿಶೇಷವಾಗಿ 7.5 ಶನಿ, ಪಂಚಮ ಶನಿ, ಅಷ್ಟಮ ಶನಿ, ಅದ್ರ ಜೊತೆಯಲ್ಲಿ ಅರ್ಧಾಷ್ಟಮ ಶನಿಯಲ್ಲೂ ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗಿ ಕೊಡ್ತಾ ಇರುತ್ತೆ. ಮನೆಯಲ್ಲಿ ನೆಮ್ಮದಿ ವಾತಾವರಣ ಇಲ್ಲ, ಏನೋ ಓಡಾಟ ಕಿರಿಕಿರಿಗಳು, ಆಸ್ತಿ ಕಲಗಳು, ಮತ್ತಿನ್ನೇನೋ ಆಸ್ತಿ ತೊಗೊತೀರಾ, ಒಂದು ಪೇಪರ್ ಸರಿ ಇಲ್ಲ, ಇನ್ನೇನೋ ಸಮಸ್ಯೆಗಳು. ಶನೇಶ್ವರನಿಂದ ನಿಮಗೆ ದಿನನಿತ್ಯಕ್ಕೆ ಸಂಬಂಧಪಟ್ಟಂಥದ್ದು, ಕೇಂದ್ರ ಭಾವ ಅಂತಂದರೆ ದಿನನಿತ್ಯದ ಕೆಲಸಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ತೀವಿ. ಅದರಲ್ಲೂ ಚತುರ್ಥ ಕೇಂದ್ರ ಭಾವ ತುಂಬ ನಿಧಾನವಾಗಿ ಕೆಲಸ ಆಗ್ತಾ ಇತ್ತು. ಆದರೆ ಶನೇಶ್ವರ ಗ್ರಹರು 130 ದಿನಗಳ ಕಾಲ ಒಂದು ವಕ್ರತ್ವದ ಪ್ರಭಾವ, ಅಂದರೆ ಹಿಂದಿನ ಮನೆ ಫಲಗಳನ್ನು ಕೊಟ್ಟಾಗ ಈ ರಾಶಿಯವರಿಗೆ ಪ್ರಸ್ತುತ ಒಂದು 130 ದಿನ ಒಂದು ಡಿಸ್ಕೌಂಟ್, ಅರ್ಧಾಷ್ಟಮ ಶನಿಯಿಂದ ಪ್ರಾಬ್ಲಮಿಂದ ಮುಕ್ತಿಯಾಗಿ ಒಂದು ಒಳ್ಳೆಯ ಫಲ ಅಂತ ಹೇಳ್ತೀವಿ. ಮತ್ತು ವಿಶೇಷವಾಗಿ ಗುರು ಭಗವಾನರು ನಿಮ್ಮ ರಾಶಾಧಿಪತಿಯಾಗಿ ಅಷ್ಟಮ ಸ್ಥಾನದಲ್ಲಿದ್ದು ಅಷ್ಟಮದಲ್ಲೇ ಮುಂದುವರಿಯೋದ್ರಿಂದ ಕೊನೆಯ ಜುಲೈ ತಿಂಗಳಲ್ಲಿ ಏನು ಫಲಗಳು ಬರ್ತಾ ಇತ್ತೋ ಅದು ಹಾಗೆ ಮುಂದುವರಿಯುತ್ತೆ. ಸೊ ಅದರಲ್ಲಿ ಏನೋ ಅಂತ ಮೇಜರ್ ಬದಲಾವಣೆ ಆಗೋದಿಲ್ಲ. ಆದರೆ ಅಷ್ಟಮ ಗುರು ಕೆಲವೊಂದು
ವಿಚಾರದಲ್ಲಿ ತುಂಬ ಒಳ್ಳೆಯದು, ಕೆಲವೊಂದು ವಿಚಾರದಲ್ಲಿ ಅಷ್ಟೊಂದು ಸರಿಯಾಗಿ ವರ್ಕ್ ಮಾಡಲ್ಲ. ಯಾವ್ಯಾವ ಅಂತಂದರೆ ಒಳ್ಳೆಯ ವಿಚಾರಗಳು, ಇನ್ಸೂರೆನ್ಸ್ ಏಜೆಂಟ್ ಇದ್ದೀರಾ, ನೀವೊಂದು ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಬ್ಲಡ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೀರಾ, ಮೆಡಿಕಲ್ ಶಾಪ್ ಇದೆ, ಇವರಿಗೆಲ್ಲರೂ ಗುರು ಭಗವಾನರಿಂದ, ಯಾಕಂದರೆ ಅಷ್ಟಮ ಅಂತಂದರೆ ಸಡನ್ ಆಗುವಂಥ ಇವೆಂಟ್ಸು, ಇದರೆಲ್ಲವೂ ಗುರು ಭಗವಾನರಿಂದ ಅನುಕೂಲ ಆಗುತ್ತೆ. ಬಟ್ ಆದರೆ ಅಷ್ಟಮ ಗುರು ಸ್ವಲ್ಪ ಮಧ್ಯಮ ಫಲಗಳು ಸಿಗುವಂಥದ್ದು. ಅದಕ್ಕೆ ಅಲ್ವಾ ನಾವು ಪ್ರತಿಯೊಂದು ಜಾತಕ ಅಲ್ದಿರನು ದಶಾಭುಕ್ತಿಗಳು ಮತ್ತು ಅವರವರ ಇಂಡಿವಿಜುವಲ್ ಜಾತಕನ ನೋಡ್ತೀವಿ. ರಾಶಿ ಭವಿಷ್ಯ ಅನ್ನೋದು 50% ನಿಖರವಾಗಿ ಕೆಲಸ ಮಾಡುತ್ತೆ. ಇನ್ನು ಇದೇ ವಿಶೇಷವಾಗಿ 1ನೇ ತಾರೀಕಂದು ನಿಮಗೆ ಗೋಚರವಾಗುವಂಥ ಶುಕ್ರ ಭಗವಾನರು ಷಷ್ಠಾಧಿಪತಿಯಾಗಿ ನೀಚನಾಗಿರುವುದರಿಂದ ಒಳ್ಳೆಯ ಒಂದು ಗೋಚಾರಣೆ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ರಾಶಿಯವರಿಗೆ ಸ್ವಲ್ಪ ಹೆಚ್ಚಿನ ಅನುಕೂಲತೆಗಳೇ ಸಿಗುವಂಥದ್ದು, ಯಾವುದೂ ಸಮಸ್ಯೆ ಇಲ್ಲ. ಕ್ರಮವಾಗಿ 2ನೇ ತಾರೀಕು ಆಗಿರುವಂಥ ವಿಶೇಷವಾದ ಗೋಚಾರ ಅಂತ ನಾವೇನು ತೊಗೊತೀವಿ, ಇಲ್ಲಿ ಮಂಗಳ ಗ್ರಹ ಏನು ಮಾಡುತ್ತೆ, 6ನೇ ಮನೆಯಿಂದ 7ನೇ ಭಾವಕ್ಕೆ ಹೋಗುವಂಥದ್ದು. ಪ್ರಸ್ತುತ ಪಂಚಮ ವ್ಯಯಾಧಿಪತಿಯಾದ ಮಂಗಳ ಗ್ರಹವರು 7ಮ ಭಾವದಲ್ಲಿ, ಅದು ಕೂಡ ಬುಧನ ಮನೆಯ ಶತ್ರು ಭಾವದಲ್ಲಿ ಹೋದಾಗ ಕೆಲಸ ಕಾರ್ಯಗಳು ನಿಧಾನ, ಮದುವೆಯಲ್ಲಿ ಒಂದು ಮಾತುಕತೆ, ಫೈನಾನ್ಷಿಯಲ್ ಆರ್ಗ್ಯುಮೆಂಟ್ಸ್ ಆಗುವಂಥದ್ದು, ಅಥವಾ ನಾವು ಹೆಚ್ಚು ನೀವು ಹೆಚ್ಚು ಅಂತ ಸಮಸ್ಯೆಗಳಾಗುವಂಥದ್ದು. ಸಲಹೆ ಸೂಚನೆ ಇಷ್ಟೇ, ಒಂದು ಧನುರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಸುಮ್ಮನೆ ಇದ್ದರೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಮತ್ತು ಮುಂದಿನ ಒಂದು ವಿಶೇಷವಾಗಿ ಇರುವಂಥ ಭಾಗ್ಯಾಧಿಪತಿಯಾದ ರವಿ ಗ್ರಹರು ಭಾಗ್ಯಸ್ಥಾನಕ್ಕೆ ಸ್ವಕ್ಷೇತ್ರದಲ್ಲಿ ಬರೋದರಿಂದ ಹೆಚ್ಚಿನ ಅನುಕೂಲತೆ, ತಂದೆಯಿಂದ ಸಹಾಯ ಸಿಗುವಂಥದ್ದು. ಮತ್ತು ವಿಶೇಷವಾಗಿ ಯಾರು ಫಾರಿನ್ ಟ್ರಾವೆಲ್ಸ್ ಮಾಡ್ತಾ ಇದ್ದಾರಲ್ಲ ಅವರಿಗೆ ಹೆಚ್ಚಿನ ಅನುಕೂಲತೆ ಇರುತ್ತೆ. ವೀಸಾ ಏನಾದ್ರು ಪ್ರಾಬ್ಲಮ್ ಇದ್ದರೂ ಬೇಗ ಕ್ಲಿಯರ್ ಆಗುವಂಥದ್ದು, ಹೆಚ್ಚಿನ ಒಂದು ಒಳ್ಳೆಯ ಅನುಕೂಲತೆಗಳು. ಹಾಗೆ 22ನೇ ತಾರೀಕು ನಂತರ ಬುಧ ಭಗವಾನರು ಮತ್ತೊಮ್ಮೆ ಗೋಚರವಾಗುವಂಥದ್ದು, ಗೋಚರವಾಗಿ ಭಾಗ್ಯಭಾವಕ್ಕೆ ಬರುವಂಥದ್ದು. ಭಾಗ್ಯಭಾವಕ್ಕೆ ಬಂದಾಗ ಗುರು ಬುಧ ಮತ್ತು ಬುಧಾದಿತ್ಯ ಯೋಗ ನಿರ್ಮಾಣವಾಗಿ ತುಂಬ ಒಳ್ಳೆಯದಾಗುವಂಥದ್ದು. ಉಳಿದಂತೆ ರಾಹು ಕೇತುಗಳ ಗ್ರಹ ಗೋಚರ ಯಥಾವತ್ತಾಗಿ ಮುಂದುವರಿಯೋದ್ರಿಂದ ಅದರಿಂದ ಅಷ್ಟು ನೆಗೆಟಿವ್ ಫಲಗಳು ಇಲ್ಲ. ಈ ರೀತಿ ಒಂದು ವಿಸ್ತೃತ ಪ್ರಭಾವದಲ್ಲಿ ನಾವು ಧನುರಾಶಿಯವರ ವಿಚಾರದಲ್ಲಿ ನೋಡ್ಬೋದಮ್ಮ. ಗುರುಜಿ, ಇನ್ನು ಧನುರಾಶಿಯವರಿಗೆ ರಾಶಿಯ ರಾಷ್ಟ್ರಾಧಿಪತಿ ಗೋಚರದ ಸ್ಥಿತಿ ಯಾವ ರೀತಿಯಲ್ಲಿ ಆಗ್ತಾ ಇದೆ, ಎಷ್ಟೆಲ್ಲ ಅನುಕೂಲತೆಗಳು, ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ? ನೋಡಿ, ರಾಶಿಯ ರಾಷ್ಟ್ರಾಧಿಪತಿಯ ಗೋಚಾರ ತುಂಬ ಇಂಪಾರ್ಟೆಂಟ್. ಅಷ್ಟಮ ಸ್ಥಾನ, ಗುರು ಅಷ್ಟಮ ಸ್ಥಾನದಲ್ಲಿದ್ದು ಅಷ್ಟಮ ಸ್ಥಾನದಲ್ಲೇ ಮುಂದುವರಿಯೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ. ಆದರೆ ಫಲಗಳು ಸಾಮಾನ್ಯವಾಗಿ ಕೊಡುತ್ತೆ, ಅಂದರೆ ತೊಂದರೆ ಅಂತೂ ಕೊಡಲ್ಲ. ಈ ರೀತಿ ಇರುತ್ತೆ, ಯಾಕಂದರೆ ಗುರು ಪ್ರತಿಯೊಂದರ ವಿಚಾರದಲ್ಲಿ ದೊಡ್ಡ ಗ್ರಹವೇ. ಹರ ಕಾಯದಿದ್ದರೂ ಗುರು ಕಾಯುವೆನಯ್ಯ ಅನ್ನೋ ಒಂದು ನಾಣ್ಣುಡಿನೇ ಇದ್ದಂಗೆ. ಅದರಲ್ಲೂ ನಿಮಗೆ ವಿಶೇಷವಾಗಿ ರಾಷ್ಟ್ರಾಧಿಪತಿ ಅಲ್ವಾ, ರಾಷ್ಟ್ರಾಧಿಪತಿಯಾಗಿ ಅಷ್ಟಮ ಸ್ಥಾನದಲ್ಲಿದ್ದರೂ ಕೂಡ ಅದು ಚಂದ್ರನ ಮನೆ, ಮಿತ್ರನ ಮನೆ, ಉಚ್ಚ ಸ್ಥಾನ ಅಂತ ಹೇಳ್ತೀವಿ. ಸೊ ಆ ಒಂದು ವಿಚಾರದಲ್ಲಿ ಅನುಕೂಲತೆಗಳು ಕೊಡುತ್ತೆ. ಅದರ ತಕ್ಕ ಮಟ್ಟಿಗೆ ಡಿಸ್ಅಡ್ವಾಂಟೇಜ್ ಏನಂದರೆ ಅಷ್ಟಮ ಭಾವ ಅಂದರೆ ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲಿ ದುಸ್ಥಾನ ಭಾವ ಅಂತ ಹೇಳ್ತೀವಿ. 6, 8, 12 ಈ ದುಸ್ಥಾನ ಭಾವದಲ್ಲಿದ್ದಾಗ, ಈ ಕೇಂದ್ರಾಧಿಪತಿಗಳು ದುಸ್ಥಾನ ಭಾವದಲ್ಲಿದ್ದಾಗ ಒಳ್ಳೆಯ ಫಲಗಳು ನೀಡಲ್ಲ, ಅದು ಸಾಮಾನ್ಯವಾಗಿ ಕೊಡುತ್ತೆ. ಮತ್ತು ಇನ್ನು ಸಾಮಾನ್ಯವಾಗಿ ನೋಡೋದಾದರೆ ಈ ಒಂದು ಧನುರಾಶಿಯವರಿಗೆ 2026 ಆಗಸ್ಟಲ್ಲಿ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ, ತಂದೆ ತಾಯಿಯಿಂದ ಹೆಚ್ಚು ಪ್ರಶಂಸೆಗೆ ಒಳಗಾಗ್ತೀರಾ, ಪಿತ್ರಾರ್ಜಿತ ಆಸ್ತಿಗಳು ಸಿಗುವಂಥ ಯೋಗ ಈ ತಿಂಗಳಲ್ಲಿ ತುಂಬ ವಿಶೇಷವಾಗಿ. ಹೊಸ ಉದ್ಯೋಗದಲ್ಲಿ ನಿಮಗೆ ಜಯಪ್ರಾಪ್ತಿ ಆಗುತ್ತೆ, ಉತ್ತಮ ಒಂದು ಪ್ರಯಾಣ ಇರುತ್ತೆ, ಮತ್ತು ವಿದೇಶ ಪ್ರಯಾಣದ ಬಗ್ಗೆ ಕೂಡ ಆಲೋಚನೆ ಮಾಡ್ತೀರಾ. ಸೊ ಅದ್ರ ತಕ್ಕಂಗೆ ಅಪಾರ್ಚುನಿಟೀಸೂ ಸಿಗುತ್ತೆ. ರೈತರಿಗೆ ಉತ್ತಮವಾದ ಮಾಸ, ಯಾಕಂದರೆ ಪ್ರತಿಯೊಂದು ಹೇಳಿದರೆ ನಮಗೇನೋ ಒಂದು ಖುಷಿ. ಮತ್ತು 17ನೇ ತಾರೀಕು ನಂತರ ಆಗುವಂಥ ಸೂರ್ಯನ ಗೋಚಾರ ಉದ್ಯೋಗದಲ್ಲಿ ಸ್ಥಾನ ಪಲ್ಲಟ, ಪ್ರಮೋಷನ್ಸು, ಉನ್ನತ ಸ್ಥಾನ ಸಕಾರಾತ್ಮಕವಾಗಿರುತ್ತೆ. ವಿಶೇಷವಾಗಿ ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯ ರಾಜಯೋಗ ನಿರ್ಮಾಣ ಆಗುತ್ತೆ, ಯಾಕಂದರೆ ಅಲ್ಲಿ ಬುಧಾದಿತ್ಯ ಯೋಗ ಬರುವಂಥದ್ದು. ಸೊ ಉಳಿದಿರಂತೆ ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ, ಕೈಗಾರಿಕೋದ್ಯಮಿಗಳಿಗೆ ತುಂಬ ಒಳ್ಳೆಯದಾಗುತ್ತೆ. ತೈಲದ ಒಂದು ವ್ಯಾಪಾರಿಗಳಿಗೆ ಅಧಿಕ ಲಾಭ, ಕುಟುಂಬದಲ್ಲಿ ಸಂತಸ ವಾತಾವರಣ, ಬಂಡವಾಳ ಹೂಡಿಕೆಗೆ ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ. ಷೇರು ವ್ಯವಹಾರಗಳಲ್ಲಿ ಮಧ್ಯಮವಾಗಿರುವಂಥದ್ದು, ಸ್ವಲ್ಪ ನೋಡಿಕೊಂಡು ಇನ್ವೆಸ್ಟ್ ಮಾಡಿ, ಸಡನ್ನಾಗಿ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳ್ತೀವಿ. ರೋಗ ಭಯ ಕಾಡುವಂಥದ್ದು, ಸ್ವಲ್ಪ ಹೆಚ್ಚು ಆರೋಗ್ಯದ ಕಡೆ ಗಮನ ಕೊಡಿ, ನಿರ್ಲಕ್ಷ್ಯ ಮಾಡಬೇಡಿ. ವೈಯಕ್ತಿಕ ವಿಚಾರಗಳನ್ನು ಯಾರೊಂದಿಗೂ ಹಂಚ್ಕೊಳ್ಬೇಡಿ. ಮತ್ತು ಮೃಷ್ಟಾಂಗ ಭೋಜನ ಕೂಡ ತುಂಬ ಚೆನ್ನಾಗಿರುತ್ತೆ. 17ನೇ ತಾರೀಕು ನಂತರ ರಾಜಕೀಯ ವ್ಯಕ್ತಿಗಳಿಗೆ ಅದ್ಭುತವಾಗಿರುವಂಥದ್ದು. ಮತ್ತು ಸ್ಥಾನ ಗಟ್ಟಿಯಾಗುವಂಥದ್ದು, ಪದವಿ ಪ್ರಾಪ್ತಿ, ವಿಶೇಷವಾಗಿ ಯಾರಂದರೆ ಸರ್ಕಾರಿ ಉದ್ಯೋಗಗಳಿಗೆ ಒಂದು ಸಹಕಾರ ಸಿಗುವಂಥದ್ದು, ಸರ್ಕಾರಿ ಉದ್ಯೋಗ ಮಾಡಬೇಕನ್ನೋರಿಗೆ. ಯಾಕಂದರೆ ಸೂರ್ಯ ಸ್ವಕ್ಷೇತ್ರಕ್ಕೆ ಬಂದಾಗ ಅವರ ಒಂದು ಆಲ್ರೆಡಿ ಸರ್ಕಾರಿಯಲ್ಲಿ ಉದ್ಯೋಗ ಇರೋಗೂ ಕೂಡ ಅನುಕೂಲ ಆಗುತ್ತೆ. ಮನೋರಂಜನೆಗೆ ಹೆಚ್ಚಿನ ಆಸಕ್ತಿ ಕೊಡ್ತೀರಾ, ಕುಟುಂಬ ಜೊತೆ ಹೆಚ್ಚಾಗಿ ಕಾಲ ಕಳೀತೀರಾ. ಸಹೋದರ ಸಹೋದರಿಯರ ನಡುವೆ ಒಂದು ಸಹಾಯಸ್ತ ಸಿಗುವಂಥದ್ದು, ದೀರ್ಘಕಾಲೀನ ಪ್ರಯಾಣ ಇರುತ್ತೆ. ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ಅಧಿಕ ಲಾಭವಿರುವಂಥದ್ದು. ಹಾಗೆ ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ ವಾತಾವರಣ, ಸ್ವಲ್ಪ ವಾಹನಚಾಲಕತೆಯಲ್ಲಿ ಎಚ್ಚರಿಕೆ ಇದ್ದರೆ ಅದೊಂದು ಸಾಕು. ಉಳಿದಿರುವಂಥ ವಿಚಾರದಲ್ಲಿ ಅನುಕೂಲತೆಗಳು ಹೆಚ್ಚಾಗಿದೆ. ಗುರುಜಿ, ಇನ್ನು ರಾಶಿಯ ರಾಶಾಧಿಪತಿ ಗೋಚರದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಮುಂದುವರೆದ ಭಾಗವಾಗಿ ನೋಡೋದಾದ್ರೆ ಧನುರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ಅನುಸಾರ ಏನೇನು ಫಲಗಳು ನಿರೀಕ್ಷೆಯನ್ನ ಮಾಡಬಹುದು, ಜೊತೆಗೆ ಪರಿಹಾರ ಭಾಗವಾಗಿ ಏನ್ ಮಾಡಬೇಕು ಗುರುಜಿ?
ನೋಡಿ 3 ಪ್ರಮುಖ ನಕ್ಷತ್ರಗಳು. ಮೂಲ ನಕ್ಷತ್ರ ನಿಮಗೆ ಸ್ವಲ್ಪ ಮಾನಸಿಕವಾಗಿ ಒಂಥರ ಶಾಂತಿ ನೆಮ್ಮದಿ ಖಂಡಿತ ಸಿಗುತ್ತೆ, ಇದರಿಂದ ಒಳ್ಳೆಯದಾಗುತ್ತೆ. ಪೂರ್ವಾಷಾಢ ನಕ್ಷತ್ರ ಧನುರಾಶಿಯವರಿಗೆ ಕ್ಲಾರಿಟಿ ಲೈಫಲ್ಲಿ ಇರುವಂಥ ಏನು ಸಾಧನೆ ಮಾಡಬೇಕನ್ನೋ ಕ್ಲಾರಿಟಿ. ಉತ್ತರಾಷಾಢ ನಕ್ಷತ್ರ ಧನುರಾಶಿಯವರಿಗೆ ಸ್ವಲ್ಪ ಟೆನ್ಷನ್ಸ್ಗಳು ಕೊಡುತ್ತೆ. ಈ ಒಂದು ಕೈಗೆ ಸಂಬಂಧಪಟ್ಟಂಥ ಒಂದು ಅಥವಾ ಶೋಲ್ಡರ್ಗೆ ಸಂಬಂಧಪಟ್ಟಂಥ ಒಂದೇನೋ ವಿಚಾರದಲ್ಲಿ ನೋವು ಬರುವಂಥದ್ದು, ಜಾಯಿಂಟ್ಸ್ ಉರಿಯೂತಾಗುವಂಥದ್ದು. ಇದಕ್ಕೆ ಪರಿಹಾರ ಇಷ್ಟೇ, ಆದಷ್ಟು ಒಂದು ಗುಲಾಬಿ ಹೂವನ್ನು ದುರ್ಗಾ ಮಾತೆಗೆ ಅರ್ಪಿಸಿ, ಇದರಿಂದ ಸಕಾರಾತ್ಮಕ ಶಕ್ತಿ ಸಿಗುತ್ತೆ. ಮತ್ತು ಮಸೂರ್ ದಾಲ್ ಅಂತ ಅಂದರೆ ರೆಡ್ ಕಲರ್ ಇರುತ್ತೆ, ಅದನ್ನು ಏನು ಮಾಡಬೇಕು ಅಂದರೆ ಮಂಗಳವಾರದೊತ್ತು ಆ ಒಂದು ವಿಶೇಷವಾದ ಮಂಗಳ ಗ್ರಹದ ಮುಂದೆ ಇಡುವಂಥದ್ದು. ಮತ್ತು ಶಿವನ ದೇವಸ್ಥಾನ ಅಥವಾ ಪಾರ್ವತಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಪ್ರದೋಷ ವ್ರತ ಮಾಡುವಂಥದ್ದು, ಅಥವಾ ಈ ಮಂತ್ರ ಓಂ ನಮಃ ಶಿವಾಯ ಶಿವ ಪಂಚಾಕ್ಷರಿ ಸ್ತೋತ್ರವನ್ನು 108 ಬಾರಿ ಹೇಳ್ಕೊಂಡ್ರೆ ಸಾಕು. ಇಷ್ಟು ಪರಿಹಾರಗಳನ್ನು ಮಾಡಿಕೊಂಡ್ರೆ ಧನುರಾಶಿಯವರಿಗೆ ಚೆನ್ನಾಗಿರುತ್ತಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಧನುರಾಶಿಗೆ ಸಂಬಂಧಪಟ್ಟಂತೆ ಗುರುಜಿಗಳು ಪರಿಹಾರವನ್ನ ತುಂಬಾ ಸುಲಭವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಪರಿಹಾರವನ್ನ ಮಾಡ್ಕೊಳ್ಳಿ, ಮತ್ತೆ ಈ ಪರಿಹಾರ ನೀವೇನ್ ಮಾಡ್ತೀರಾ ಅದರ ರಿಸಲ್ಟ್ ಕೂಡ ನೀವು ಬೇಗನೆ ಪಡ್ಕೊಳ್ತೀರಾ. ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ಧನುರಾಶಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಒಂದು ಆಗಸ್ಟ್ ತಿಂಗಳಿನಲ್ಲಿ ಏನೇನೆಲ್ಲ ನಡೆಯುತ್ತೆ, ಜೊತೆಗೆ ಅವರೆಷ್ಟು ಎಚ್ಚರಿಕೆಯನ್ನು ವಹಿಸಬೇಕು, ಯಾವ್ದ್ರಲ್ಲಿ ಜಾಗರೂಕರಾಗಿರ್ಬೇಕು, ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಗುರುಜಿ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.